ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್, ಹೀಗಾಗಿ ಕುಟುಂಬದವರ ನಗು ಖುಷಿ ಸ್ಪರ್ಧಿಗಳಿಗೆ ಸಂತೋಷವನ್ನ ತಂದುಕೊಟ್ಟಿದೆ. ಈ ಫ್ಯಾಮಿಲಿ ವೀಕ್ ನಲ್ಲಿ ಗಿಲ್ಲಿಗೆ ಕ್ಯಾಪ್ಟನ್ ಆಗುವ ಚಾನ್ಸ್ ಸಿಗೋ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ಎಲ್ಲರ ಮನೆಯವರು ಆಗಮಿಸಿ ಸ್ಪರ್ಧಿಗಳಿಗೆ ವಿಶ್ ಮಾಡ್ತಾ ಇದ್ದಾರೆ, ಸ್ಫೂರ್ತಿಯನ್ನ ತುಂಬುತ್ತಾ ಇದ್ದಾರೆ. ಬಂದವರಲ್ಲಿ ಬಹುತೇಕರು ಗಿಲ್ಲಿಯೇ ಕ್ಯಾಪ್ಟನ್ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಈಗಾಗಲೇ ಧನುಷ್ ತಾಯಿ ಇರ್ಬೋದು, ಆನಂತರ ಸೂರಜ್ ತಾಯಿ ಇರ್ಬೋದು, ಕಾವ್ಯ ಅವರ ತಾಯಿ ಇರ್ಬೋದು, ಎಲ್ಲರೂ ಕೂಡ ಗಿಲ್ಲಿ ನನಗೆ ಫೇವ್ರೇಟ್ ಅಂತಾನೆ ಹೇಳಿದ್ದಾರೆ. ಅಲ್ಲದೆ ಧನುಷ್ ತಾಯಿ, ನಾನು ಧನುಷ್ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿಗೆ ಓಟನ್ನು ಹಾಕ್ತಾ ಇದ್ದೆ, ಆತನ ಕಾಮಿಡಿ ನನಗೆ ಇಷ್ಟ ಅಂತ ಕೂಡ ಹೇಳಿದ್ರು. ಬಂದಂತಹ ಎಲ್ಲರೂ ಗಿಲ್ಲಿಯ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು, ಗಿಲ್ಲಿ ಮಾಡ್ತಾ ಇರುವಂತಹ ಕಾಮಿಡಿಯನ್ನ ಇಷ್ಟಪಟ್ಟು ಮಾತಾಡ್ತಾ ಇದ್ರು. ಆದರೆ ಮನೆ ಮಂದಿ ಗಿಲ್ಲಿ ಮಾಡ್ತಾ ಇದ್ದಂತಹ ಕಾಮಿಡಿಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಕೆಲವೊಂದು ಬಾರಿ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಗಿಲ್ಲಿ ಹೆಚ್ಚಿನ ಕಾಮಿಡಿಯನ್ನ ಮಾಡ್ತಾನೆ, ಕಾಲೆಳಿತಾನೆ, ಒಬ್ಬರ ವ್ಯಕ್ತಿತ್ವವನ್ನ ಕೆಳಗೆ ಹಾಕಿ ಮಾತಾಡ್ತಾನೆ ಅನ್ನುವಂಥ ಕಾರಣಗಳನ್ನ ಕೂಡ ನೀಡ್ತಾ ಇದ್ರು. ಅದರಲ್ಲಿ ಗಿಲ್ಲಿ ಗೆಳೆಯರಾಗಿದ್ದಂತಹ ರಘು ಕೂಡ ಇಂತಹ ಕಾರಣಗಳನ್ನ ನೀಡಿದ್ದು ನಿಜಕ್ಕೂ ಗಿಲ್ಲಿ ಅಭಿಮಾನಿಗಳಿಗೆ ಒಂದಿಷ್ಟು ಬೇಸರ ಆಗಿತ್ತು. ಆದರೆ ಈ ವಾರ ಸ್ಪರ್ಧಿಗಳ ಪೋಷಕರೇನಿದ್ದಾರೆ, ತಂದೆ ತಾಯಿ ಇರ್ಬೋದು, ಅಕ್ಕ ತಂಗಿ, ಇವರೆಲ್ಲರೂ ಒಳ ಬಂದಂತಹ ಸಂದರ್ಭದಲ್ಲಿ ಗಿಲ್ಲಿಯನ್ನ ನೋಡಿ ಖುಷಿ ಪಟ್ಟರು, ಗಿಲ್ಲಿಯ ಬಗ್ಗೆ ಪಾಸಿಟಿವ್ ಮಾತುಗಳನ್ನು ಆಡಿದ್ರು. ಹೀಗಾಗಿ ಗಿಲ್ಲಿ ನಟನಿಗೆ ಈ ವಾರ ಕ್ಯಾಪ್ಟನ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮುಖ್ಯ ಕಾರಣ ಏನಂದ್ರೆ, ಈ ಮನೆ ಒಳಗೆ ಯಾರೆಲ್ಲ ಬರ್ತಾರೆ ನೋಡಿ ಫ್ಯಾಮಿಲಿಯವರು, ಅವರು ಆಯ್ಕೆ ಮಾಡಿದವರು ಈ ವಾರ ಕ್ಯಾಪ್ಟನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಈ ಹಿಂದೆ ಕೂಡ ಈ ರೀತಿ ಆಗಿತ್ತು. ಹೀಗಾಗಿ ಬಂದಂತಹ ಕುಟುಂಬಸ್ಥರಿಗೆ ಗಿಲ್ಲಿಯೇ ಫೇವ್ರೇಟ್ ಆಗಿರುವಂತಹ ಕಾರಣಕ್ಕಾಗಿ ಕ್ಯಾಪ್ಟನ್ ಆಗಿ ಗಿಲ್ಲಿಯನ್ನೇ ನೇಮಕ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು. ಇದರ ನಡುವೆ ಈ ಕ್ಯಾಪ್ಟನ್ ಆಗುವ ವಿಚಾರದ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ರಘು ಮತ್ತೆ ಸೂರಜ್ ಮಾತಾಡ್ಕೊಂಡಿದ್ದಾರೆ, ಅಲ್ಲಿ ರಕ್ಷಿತಾ ಕೂಡ ಇದ್ಲು. ಗಿಲ್ಲಿ ಇವತ್ತು ಮಲಗೋದಿಲ್ಲ, ಈಗಾಗಲೇ 4 ಓಟು ಸಿಕ್ಕಿದಾವೆ, ಅವನು ಗೇಮ್ ಅಂತೂ ಆಡಿ ಕ್ಯಾಪ್ಟನ್ ಆಗಲ್ಲ, ಹೀಗಾದರೂ ಮಾಡೋಣ ಅಂತ ರಘು ಹೇಳ್ತಾರೆ. ಅಂದರೆ ಗಿಲ್ಲಿ ಗೇಮ್ ಆಡಲಿಕ್ಕೆ ಅವನಿಗೆ ಆಗಲ್ಲ ಅನ್ನುವಂತಹದ್ದು ಒಂದು. ಅಂದರೆ ಈ ರಘು ಹೇಳ್ತಾ ಇರುವಂತಹ ಮಾತನ್ನು ನೋಡಿದರೆ, ಇಲ್ಲಿ ಅವರು ಈ ಹಿಂದೆ ಗಿಲ್ಲಿ ನನ್ನ ಬಗ್ಗೆ ಕಾಮಿಡಿಯನ್ನ ಮಾಡ್ತಾನೆ ಅಂತ ಹೇಳಿದ್ರು, ಅವರನ್ನ ಕೆಳಗಿಟ್ಟು ಮಾತಾಡ್ತಾನೆ ಅಂತ ಹೇಳಿದ್ರು. ಈಗ ಇವ್ರು ಹೇಳಿದ್ದು ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು. ಗಿಲ್ಲಿ ಅಭಿಮಾನಿಗಳು ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಆಗೋಕ್ಕೆ ಆಗಲ್ಲ, ಅಂದರೆ ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗಲಿಕ್ಕೆ ಆಗಲ್ಲ ಅಂತ ಅವರು ಹೇಳಿರೋದು. ಲಾಸ್ಟ್ ಹಿಂದಿನ ಟಾಸ್ಕ್ನಲ್ಲಿ ರಘು ಜೊತೆ ಆಡುವಂಥ ಸಂದರ್ಭದಲ್ಲಿ ಅವರೇ ಒಂದಿಷ್ಟು ಮಿಸ್ಟೇಕನ್ನು ಮಾಡಿ ಗಿಲ್ಲಿ ಕ್ಯಾಪ್ಟನ್ ಆಗುವ ಅವಕಾಶವನ್ನು ತಪ್ಪಿಸ್ಕೊಂಡ್ರು. ಈಗ ಸುಖ ಸುಮ್ಮನೆ ಈ ರೀತಿ ಹೇಳೋದು ಸರಿಯಲ್ಲ ಅನ್ನುವಂಥದ್ದು ಕೂಡ ಗಿಲ್ಲಿ ಅಭಿಮಾನಿಗಳು ಮಾಡ್ತಾ ಇರುವಂಥ ಒಂದು ವಾದ ಅಂತ ಹೇಳ್ಬೋದು. ಇನ್ನು ಇದೇ ವಿಚಾರ ಮುಂದುವರಿತಾ ಮಾತಾಡ್ತಾರೆ. ಆನಂತರ ಈ ವೇಳೆ ಸೂರಜ್ ಬಿಗ್ ಬಾಸ್ ಗಿಲ್ಲಿಯನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ದಾರೆ ಅಂತ ಉತ್ತರವನ್ನ ಕೊಡ್ತಾರೆ. ಬಿಗ್ ಬಾಸ್ ಬೇಕಂತಲೇ ಪ್ಲಾನ್ ಮಾಡಿ ಗಿಲ್ಲಿಯನ್ನ ಕ್ಯಾಪ್ಟನ್ ಮಾಡ್ತಿದೆ ಅನ್ನೋ ಅರ್ಥದಲ್ಲಿ ಸೂರಜ್ ಮಾತಾಡಿದ್ದಾರೆ. ಸೂರಜ್ ಈ ರೀತಿ ಮಾತನಾಡಿದ್ದು ಎಷ್ಟು ಸರಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಕಳೆದ ವಾರ ಸೂರಜ್ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಗೆದ್ದು ಕ್ಯಾಪ್ಟನ್ ಆಗಲಿಕ್ಕೆ ಅವಕಾಶ ಇತ್ತು. ಆದರೆ ಮನೆಯವರ ಜೊತೆ ಬೆರೆಯದ ಕಾರಣಕ್ಕಾಗಿ ಮನೆಯ ಎಲ್ಲ ಸದಸ್ಯರು ಕಾವ್ಯರನ್ನ ಕ್ಯಾಪ್ಟನ್ ಮಾಡಿ ಆಯ್ಕೆ ಮಾಡ್ತಾರೆ. ಇವರು ಕೂಡ ಒಂದ್ಸಲನೂ ಕ್ಯಾಪ್ಟನ್ ಆಗಿಲ್ಲ. ಲಾಸ್ಟ್ ಟೈಮ್ ಸಿಕ್ಕ ಅವಕಾಶವನ್ನು ಕೂಡ ಹಾಳು ಮಾಡಿಕೊಂಡ್ರು. ಈ ಹಿಂದೆ ಕೂಡ ಕೆಲವೊಂದಿಷ್ಟು ಟಾಸ್ಕ್ಗಳಲ್ಲಿ ವೀಕ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರು. ಹೀಗಾಗಿ ಅವರಿಗೆ ಕ್ಯಾಪ್ಟನ್ ಮಾಡಲಿಕ್ಕೆ ಆಗಿಲ್ಲ. ಈಗ ಬಿಗ್ ಬಾಸ್ ಪ್ಲಾನ್ ಮಾಡಿದೆ ಅಂತ ಹೇಳಿ ಗಿಲ್ಲಿ ಕ್ಯಾಪ್ಟನ್ ಮಾಡಿದಾಗ ಆರೋಪ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನುವಂಥದ್ದು ಈಗ ಗಿಲ್ಲಿ ಅಭಿಮಾನಿಗಳು ಮಾಡ್ತಾ ಇರುವಂತಹ ಪ್ರಶ್ನೆ. ಇದರ ನಡುವೆ ರಕ್ಷಿತಾ ಕೂಡ ಮಾತನಾಡಿ ಹೌದು ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಇಲ್ಲಿ ಮನೆಯ ಸದಸ್ಯರಿಗೆ ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಏನು ಪ್ರಾಬ್ಲಮ್ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ. ರಘು ಈಗಾಗಲೇ 2 ಬಾರಿ ಕ್ಯಾಪ್ಟನ್ ಆಗಿದ್ದಾರೆ, ಆದರೂ ಕೂಡ ಅವರು ಮತ್ತೆ ನಾನೇ ಕ್ಯಾಪ್ಟನ್ ಆಗಬೇಕು ಅಂತ ಅಂದ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದು ಕೂಡ. ಅಂದರೆ ಮನೆಯವರು ಆಯ್ಕೆ ಮಾಡೋದು ಕೂಡ ಒಂದು ಟಾಸ್ಕ್ ಆಗಿದೆ. ಈ ಟಾಸ್ಕ್ನ ಭಾಗವಾಗಿ ಅವರು ಕ್ಯಾಪ್ಟನ್ ಆಗಿರುವಂಥದ್ದು. ಹೀಗಾಗಿ ಇವರು ಈ ರೀತಿ ವಿರೋಧ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಈಗ ಗಿಲ್ಲಿ ಅಭಿಮಾನಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ಸೂರಜ್ ಹಾಗೆ ರಘು ಮಾತನಾಡಿಕೊಂಡಿದ್ದು, ಅಂದರೆ ಬಿಗ್ ಬಾಸ್ ಪ್ಲಾನ್ ಮಾಡೇ ಈ ರೀತಿ ಮಾಡ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದು ಎಷ್ಟು ಸರಿ ಅನ್ನುವಂಥದ್ದು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.